ಹಲೋ ಎವ್ರಿವನ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾಡೆಲ್ ವರ್ಬ್ಸ್ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಇವುಗಳಿಗೆ ನಾವು ಆಕ್ಸಿಲರಿ ವರ್ಬ್ಸ್ ಅಂತಾನು ಕರಿತೀವಿ. ಓಕೆ, ಮಾಡೆಲ್ ವರ್ಬ್ಸ್ ಅಂದ್ರೆ ಆರ್ ಹೆಲ್ಪಿಂಗ್ ವರ್ಬ್ಸ್. ಇವುಗಳು ಸಹಾಯಕ ಕ್ರಿಯಾಪದಗಳು ಅಂತೀವಿ. ಇವು ಎಕ್ಸ್ಪ್ರೆಸ್ ಮಾಡ್ತಾವ ಏನನ್ನ? ಎಬಿಲಿಟಿ, ಪರ್ಮಿಷನ್, ಪಾಸಿಬಿಲಿಟಿ, ನೆಸೆಸಿಟಿ, ಅಡ್ವೈಸ್, ರಿಕ್ವೆಸ್ಟ್, ಆಬ್ಲಿಗೇಷನ್ ಅನ್ನ ಹೇಳ್ತಾವ. ಸೊ ಮಾಡೆಲ್ ವರ್ಬ್ಸ್ ಅಂತಂದ್ರ ಮುಖ್ಯ ಕ್ರಿಯಾಪದಕ್ಕ ಸಹಾಯ ಮಾಡುವಂತ ವರ್ಬ್ಸ್ ನಾವು ಮಾಡೆಲ್ ವರ್ಬ್ಸ್ ಅಂತ ಕರಿತೀವಿ. ಇವು ವಾಕ್ಯಗಳಲ್ಲಿ ಇವುಗಳನ್ನ ಬಳಸಿದೀವಿ ಅಂದ್ರ, ಸೊ ಯಾವ ಕಾರಣಕ್ಕಾಗಿ ಇವುಗಳನ್ನ ಮಾಡೆಲ್ ವರ್ಬ್ಸ್ ಗಳನ್ನ ಬಳಸ್ತೀವಿ ಅಂದ್ರ, ಸೊ ಸಾಮರ್ಥ್ಯವನ್ನ ಹೇಳಲಿಕ್ಕೆ, ಅನುಮತಿ ಕೇಳಲಿಕ್ಕೆ, ಸಾಧ್ಯತೆ ಹೇಳಿಕೆ, ಕಡ್ಡಾಯ, ಸಲಹೆ, ವಿನಂತಿ, ಸೊ ಇತ್ಯಾದಿ ಅರ್ಥಗಳನ್ನ ಸೂಚಿಸಲಿಕ್ಕೆ ಸೊ ನಾವು ಮಾಡೆಲ್ ವರ್ಬ್ಸ್ ಗಳನ್ನ ಒಂದು ಸೆಂಟೆನ್ಸ್ ನಲ್ಲಿ ಬಳಸಿ ಹೇಳ್ತೀವಿ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಯೂಸ್ಫುಲ್ ಆಗ್ತವ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಇವುಗಳ ಒಂದು ಸ್ಟ್ರಕ್ಚರ್ ನೋಡ್ರಿ. ಈ ಒಂದು ಮಾಡೆಲ್ ವರ್ಬ್ಸ್ ಗಳ ಒಂದು ಸ್ಟ್ರಕ್ಚರ್ ಅಥವಾ ಫಾರ್ಮುಲಾ ಅಂತ ಕರಿತೀವಿ. ಸೊ ಈ ಫಾರ್ಮುಲಾವನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸರಳವಾಗಿ. ಮೊದಲಿಗೆ ಸಬ್ಜೆಕ್ಟ್ ಇರ್ತದೆ ಸೆಂಟೆನ್ಸ್ ನಲ್ಲಿ, ಅದಾದ್ಮೇಲೆ ನಾವು ಮಾಡೆಲ್ ವರ್ಬ್ಸ್ ಬಳಸ್ತೀವಿ. ಮಾಡೆಲ್ ವರ್ಬ್ ಬರ್ತದೆ ಸಬ್ಜೆಕ್ಟ್ ಆದ್ಮೇಲೆ. ಅದಾದ್ಮೇಲೆ ವರ್ಬ್ ಒನ್ ಬರ್ತದೆ, ಬೇಸ್ ಫಾರ್ಮ್, ವರ್ಬಿನ ಬೇಸ್ ಫಾರ್ಮ್ ಅಂತ ಕರಿತೀವಿ. ಸೊ ಅದೇ ರೀತಿ ಈ ರೀತಿಯಾಗಿನೇ ಬಳಸಬೇಕು. ಮಾಡೆಲ್ ವರ್ಬ್ಸ್ ಬಂತು ಅಂದ್ರ ಕಂಪಲ್ಸರಿ ನಾವು ವರ್ಬ್ ಅನ್ನ, ಮುಖ್ಯ ಕ್ರಿಯಾಪದವನ್ನ ವರ್ಬ್ ಒನ್ನೇ ಬೇಸ್ ಫಾರ್ಮ್ ಅಲ್ಲೇ ಹಚ್ಚಬೇಕು. ಸೊ ಇದು ರೈಟ್ ಸ್ಟ್ರಕ್ಚರು. ಇದ್ರ ಫಾರ್ಮುಲಾ ಹಿಂಗೆ ಇರಬೇಕು. ಓಕೆ, ಇಲ್ಲಿ ಕೆಳಗಡೆ ಒಂದೆರಡು ವಾಕ್ಯಗಳನ್ನು ತೆಗೆದುಕೊಂಡಿದ್ದೀವಿ ನೋಡ್ರಿ. ಹಿ ಕ್ಯಾನ್ ಸ್ವಿಮ್ ಅಂತ ಇದೆ. ಹಿ ಕ್ಯಾನ್ ಸ್ವಿಮ್. ಓಕೆ, ಹಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದ. ಹಾಗೆ ಕ್ಯಾನ್ ಅನ್ನುವಂಥದ್ದು ಏನಿದೆ ಇದು ಮಾಡೆಲ್ ವರ್ಬ್. ಇದು ಮಾಡೆಲ್ ವರ್ಬ್ ಆಗ್ತದ. ಈ ಸ್ವಿಮ್ ಅನ್ನುವಂಥದ್ದು ಏನಿದೆ ಇದು ಬೇಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ವರ್ಬ್ ಒನ್, ಇದು ಮುಖ್ಯ ಕ್ರಿಯಾಪದ. ಸೊ ಸ್ಟ್ರಕ್ಚರ್ ಹಾಗೆ ಇದೆ. ಸೊ ಸ್ಟ್ರಕ್ಚರ್ಗೆ ತಕ್ಕ ಹಾಗೆ ಈ ಒಂದು ವಾಕ್ಯ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ಎರಡನೇ ಒಂದು ವಾಕ್ಯ ನೋಡ್ರಿ. ಸೊ ಇದು ಯಾವ ರೀತಿ ಇದೆ? ಸಿ ಮಸ್ಟ್ ಸ್ಟಡಿ ಅಂತ ಇದೆ. ಸಿ ಅನ್ನುವಂಥದ್ದು ಸಬ್ಜೆಕ್ಟ್ ಆದ್ರ ಮಸ್ಟ್ ಅನ್ನುವಂಥದ್ದು ಮಾಡೆಲ್ ವರ್ಬ್ ಆಗ್ತದ. ಸೊ ಹಾಗೆ ಸ್ಟಡಿ ಅನ್ನುವಂಥದ್ದು, ಸೊ ಇದು ವರ್ಬ್ ಒನ್. ಸ್ಟಡಿ, ಸ್ಟಡಿಡ್, ಸ್ಟಡಿಡ್ ಅಂತ ಹೇಳಿ ಏನಾಗ್ತದ ವರ್ಬ್ ಟು ವರ್ಬ್ ತ್ರೀ ಆಗಿ ಚೇಂಜ್ ಆಗ್ತದ. ಕಂಪಲ್ಸರಿ ನಾವು ಮಾಡೆಲ್ ವರ್ಬ್ ಬಳಸಿದ್ವಿ ಅಂತಂದ್ರೆ ಸೆಂಟೆನ್ಸ್ ನಲ್ಲಿ ಅದ್ರ ಮುಂದ್ಗಡೆ ವರ್ಬ್ ಒನ್ನೇ ಇರಬೇಕು. ಸೊ ಇದು ಮುಖ್ಯ ನಿಯಮ, ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಮಾಡೆಲ್ ನಂತರ ಯಾವಾಗಲೂ ವರ್ಬ್ ಒನ್, ಓಕೆ, ಬೇಸ್ ಫಾರ್ಮ್ ಮಾತ್ರ ಬರುತ್ತದೆ ಅನ್ನುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ರೂಲು. ಸೊ ಇದನ್ನ ನೆನಪಿಟ್ಕೊಳ್ಳೇಬೇಕು ಮಾಡೆಲ್ ವರ್ಬ್ ಬಗ್ಗೆ. ನೆಕ್ಸ್ಟ್ ಮೇನ್ ಮಾಡೆಲ್ ವರ್ಬ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯೂಸೇಜ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ನೋಡ್ತಾ ಹೋಗೋಣ. ಒಂದೊಂದಾಗಿ ಬನ್ನಿ ನೋಡೋಣ. ಮೊದಲಿಗೆ ಕ್ಯಾನ್ ಅನ್ನುವಂತ ಒಂದು ವರ್ಡ್. ಈ ಕ್ಯಾನ್ ಅನ್ನುವಂತ ಒಂದು ಆಕ್ಸಿಲರಿ ವರ್ಡ್ ಅನ್ನ ತೆಗೆದುಕೊಂಡಿದೀವಿ, ವರ್ಬ್ ಅನ್ನ ತೆಗೆದುಕೊಂಡಿದೀವಿ. ಸೊ ಇದನ್ನ ನಾವು ವಾಕ್ಯದಲ್ಲಿ ಏನ್ ಹೇಳಲಿಕ್ಕೆ ಬಳಸ್ತೀವಿ? ಸೊ ಯಾವ ಕಾರಣಕ್ಕಾಗಿ ಬಳಸ್ತೀವಿ ಅಂದ್ರೆ ಎಬಿಲಿಟಿ, ಒಂದನೇದಾಗಿ ಎಬಿಲಿಟಿ ಅಥವಾ ಸಾಮರ್ಥ್ಯವನ್ನ ಹೇಳಲಿಕ್ಕೆ ಬಳಸ್ತೀವಿ. ಕ್ಯಾನ್ ಹೇಳಿದ್ರ ಸೊ ಆ ಒಂದು ಸೆಂಟೆನ್ಸ್ ನಲ್ಲಿ ಏನ್ ಇರ್ತದ ಅಂದ್ರ ಎಬಿಲಿಟಿ ಇರ್ತದ. ಓಕೆ, ನೋಡ್ರಿ ಗೊತ್ತಾಗ್ತದ ಉದಾಹರಣೆಯನ್ನ. ಸಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ. ಅವಳು ಇಂಗ್ಲಿಷ್ ಮಾತನಾಡಬಹುದು. ಈ ಕ್ಯಾನ್ ಅನ್ನ ಬಳಸಿದೀವಿ, ಹೌದಾ? ಸಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ತದ. ಈ ಕ್ಯಾನ್ ಅನ್ನುವಂಥದ್ದು ಮಾಡೆಲ್ ವರ್ಬ್ ಆಗ್ತದ. ಸೊ ಸ್ಪೀಕ್ ಅಂತ ಇದೆಯಲ್ಲ ಇದು ವರ್ಬ್ ಒನ್. ಓಕೆ, ಇಂಗ್ಲಿಷ್ ಇದು ಅಬ್ಜೆಕ್ಟ್ ಆಗ್ತದ. ನೋಡ್ರಿ, ಸಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಈ ರೀತಿ ಒಂದು ವಾಕ್ಯದ ಸ್ಟ್ರಕ್ಚರ್ ಇದೆ. ಅವಳು ಇಂಗ್ಲಿಷ್ ಮಾತನಾಡಬಹುದು. ಈ ಬಹುದು ಅಂತ ಏನ್ ಬಂದಿದೆಯಲ್ಲ, ಸೊ ಇದೇ ಏನ್ ಕೊಡ್ತದ? ಕ್ಯಾನ್ ಅನ್ನುವಂಥದ್ದು ಮೀನಿಂಗು. ಸೊ ಬಹುದು ಕೊಡ್ತದ, ಎಬಿಲಿಟಿ ಹೇಳ್ತದ, ಅವಳಿಗೆ ಇಂಗ್ಲಿಷ್ ಬರಬಹುದು ಅನ್ನುವಂತ, ಅವಳಲ್ಲಿ ಇಂಗ್ಲಿಷ್ ಮಾತನಾಡುವಂತಹ ಸಾಮರ್ಥ್ಯ ಇದೆ, ಅಬಿಲಿಟಿ ಇದೆ ಅನ್ನುವಂತ ಮೀನಿಂಗ್ ಬಳಸಲಿಕ್ಕೆ. ಸೊ ಯಾರ ಹತ್ರನಾದ್ರೂ ಬೇರೆ ರೀತಿಯ ಒಂದು ಸಾಮರ್ಥ್ಯ ಇತ್ತು, ಎಬಿಲಿಟಿ ಇತ್ತು ಅಂದ್ರೆ ಸೊ ನಾವಲ್ಲಿ ಏನ್ ಹೇಳ್ಬೋದು ಅಂದ್ರೆ ಕ್ಯಾನ್ ಅನ್ನ ಬಳಸಿ ನಾವು ಹೇಳ್ಬೋದು. ಇದು ಒಂದೇ ಅಂತಲ್ಲ, ಸೊ ನೀವು ಸ್ಪೋಕನ್ ಅಲ್ಲಿ ಮಾತನಾಡುವಾಗ ಯಾವುದೇ ರೀತಿಯ ಒಂದು ಸಂದರ್ಭ ಬಂದ್ರು ಕೂಡ ಎಬಿಲಿಟಿ ಹೇಳುವಾಗ ಕ್ಯಾನ್ ಬಳಸಿ ಹೇಳ್ಬಹುದು. ಕೆಳಕೊಡ್ಲಾಗಿದೆ ನೋಡಿ, ಸಾಮರ್ಥ್ಯ ತೋರಿಸಲು ನಾವಿದನ್ನ ಬಳಸ್ತೀವಿ. ಸಾಮರ್ಥ್ಯ ತೋರಿಸಲು ಯಾವುದನ್ನ ಬಳಸ್ತೀವಿ ಅಂತಂದ್ರ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಕ್ಯಾನ್ ಅನ್ನ ಯಾವಾಗ ಬಳಸ್ತೀವಿ ಅಂದ್ರ ಪರ್ಮಿಷನ್, ಅನುಮತಿ ಕೇಳಲಿಕ್ಕೆ ಬಳಸ್ತೀವಿ. ಬಟ್ ಇದು ಇನ್ಫಾರ್ಮಲ್ ಆಗಿರ್ತದೆ. ಇದು ಮನಿ ಒಳಗ್ ನಡೀತದ, ಕ್ಯಾನ್ ಬಳಸಿ ನಾವು ಪರ್ಮಿಷನ್ ಕೇಳೋದು. ಫ್ರೆಂಡ್ಸ್ ಜೊತೆಗೆ ನಡೀತದ, ಪರೀಕ್ಷಾ ದೃಷ್ಟಿಯಿಂದ
ಸೊ ಕ್ಯಾನ್ ಅನ್ನುವಂಥದ್ದನ್ನ ನಾವು ಬಳಸೋದಿಲ್ಲ, ಹೌದಾ. ಆಫೀಸಿಯಲ್ಲಿನೂ ಕೂಡ ಸೊ ಇದು ಪರ್ಮಿಷನ್ ಈ ರೀತಿಯಾಗಿ ಕೇಳಬಾರ್ದು. ಓಕೆ, ಇದನ್ನ ಇನ್ಫಾರ್ಮಲ್ ಆಗಿ ನಾವು ಬಳಸ್ತೀವಿ ಕ್ಯಾನ್ ಅನ್ನ ಪರ್ಮಿಷನ್ ಕೇಳಲಿಕ್ಕೆ. ನೆಕ್ಸ್ಟ್ ಫಾರ್ಮಲ್ ಬರ್ತದ. ಫಾರ್ಮಲ್ ಯಾವಾಗ ಬರ್ತದ ಅನ್ನೋದನ್ನ ನಾವು ಹೇಳ್ತೀವಿ, ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಇನ್ಫಾರ್ಮಲ್ ಆಗಿ ಕೇಳ್ಬೋದು ಅಂದ್ರೆ ಕ್ಯಾನ್ ಐ ಕಮ್ ಇನ್, ಕ್ಯಾನ್ ಐ ಕಮ್ ಇನ್ ಅಂದ್ರೆ ನಾನು ಒಳಗೆ ಬರಬಹುದಾ ಅನ್ನುವಂತ ಮೀನಿಂಗು ಬರ್ತದ. ಈ ರೀತಿಯಾಗಿ ನಾವು ಹೇಳದ್ನಲ್ಲ, ಫ್ರೆಂಡ್ಸ್ ಜೊತೆಗೆ ಮನೆಯಲ್ಲಿ ಬಳಸಬಹುದು ಇನ್ಫಾರ್ಮಲ್ ಆಗಿ, ನಾವು ಆಫೀಸಿಯಲ್ ಆಗಿರ್ಬೋದು. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಬಳಸಲಿಕ್ಕೆ ಆಗೋದಿಲ್ಲ ಫಾರ್ಮಲ್ ಆಗಿ. ಸೊ ಇದನ್ನ ನಾವು ಕ್ಯಾನ್ ಅನ್ನ ಬಳಸಬಾರ್ದು, ಸೊ ಅದು ರಾಂಗ್ ಆಗುತ್ತೆ ಅನ್ನುವಂಥದ್ದು. ಸೊ ನಾವು ಕ್ಯಾನ್ ಅನ್ನು ಬಳಸ್ತೀವಿ, ಪರ್ಮಿಷನ್ ಇನ್ಫಾರ್ಮಲ್ ಆಗಿ ಬಳಸ್ತೀವಿ ಅನ್ನೋದು ನೆನಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಮೂರನೇದಾಗಿ ಕ್ಯಾನ್ ಅನ್ನ ಯಾವ ಸಂದರ್ಭಕ್ಕೆ ಬಳಸ್ತೀವಿ ಅಂದ್ರೆ ಪಾಸಿಬಿಲಿಟಿಗೆ, ಸಾಧ್ಯತೆಗೆ ಪಾಸಿಬಿಲಿಟಿ. ಏನು, ಇಟ್ ಕ್ಯಾನ್ ರೈನ್ ಟುಡೇ ಅಂದ್ರೆ ಇಂದು ಮಳೆ ಬರಬಹುದು. ಇಲ್ಲಿದೆ ನೋಡಿ, ರೈನ್ ಟುಡೇ, ಕ್ಯಾನ್ ರೈನ್, ಮಳೆ ಬರಬಹುದು, ಸಾಧ್ಯತೆ, ಪಾಸಿಬಿಲಿಟಿ ಅದಲ್ಲ. ಈ ಪಾಸಿಬಿಲಿಟಿಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಕ್ಯಾನ್ ಅನ್ನ ಬಳಸ್ತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕ್ಯಾನ್ ಅನ್ನ ಯಾವಾಗ ಯಾವಾಗ ಬಳಸ್ತೀರಿ ಅಂದ್ರೆ, ಒಂದು ಅಲ್ಲಿ ಅವನಲ್ಲಿ ಇರ್ತಕ್ಕಂಥ ಅಬಿಲಿಟಿ, ಸಾಮರ್ಥ್ಯ ಹೇಳಕ್ ಬಳಸ್ತೀವಿ. ಇನ್ನೊಂದು ಇನ್ಫಾರ್ಮಲ್ ಪರ್ಮಿಷನ್ ಕ್ಯಾನ್ ಬಳಸ್ತೀವಿ. ನೆಕ್ಸ್ಟ್ ಪಾಸಿಬಿಲಿಟೀಸ್, ಸಾಧ್ಯತೆನ ಹೇಳಲಿಕ್ಕೆ, ಮಳೆ ಬರ್ಬೋದು ಅನ್ನುವಂಥದ್ದು ಸಾಧ್ಯತೆ ಇದ್ರೆ ಸೊ ಅವಾಗ ನಾವು ಕ್ಯಾನ್ ಬಳಸಿ ಹೇಳ್ಬೋದು, ಇಟ್ ಕ್ಯಾನ್ ರೈನ್ ಟುಡೇ ಅಂತ ಹೇಳಿ. ಸೊ ನೆನ್ಪಿಟ್ಕೊಂಡಿರಿ ಕ್ಯಾನ್ ಅನ್ನ ಯಾವಾಗ ಯಾವಾಗ ಬಳಸ್ತೀವಿ ಅಂತ. ನೆಕ್ಸ್ಟ್ ನೋಡ್ರಿ, ಕುಡ್ ಅನ್ನುವಂಥದ್ದು. ಸೊ ಈ ಕುಡ್ ಅನ್ನ ಯಾವಾಗ ಬಳಸ್ತೀವಿ ಅಂತಂದ್ರ ಫಾಸ್ಟ್ ಎಬಿಲಿಟಿ, ಕ್ಯಾನ್ ಅನ್ನುವಂಥದ್ದು ಪ್ರೆಸೆಂಟ್ ಎಬಿಲಿಟಿ ಹೇಳಿದ್ವಿ ಅದರಲ್ಲೇ. ಸೊ ಇದನ್ನ ನಾವ್ ಯಾವಾಗ ಬಳಸ್ತೀವಿ ಅಪ್ಪ ಅಂತಂದ್ರ ಫಾಸ್ಟ್ ಎಬಿಲಿಟಿ ಹೇಳಕ್ ಬಳಸ್ತೀವಿ. ಅಂದ್ರೆ ಹಿಂದಿನ ಸಾಮರ್ಥ್ಯ, ನಮಗ ಆ ಸಾಮರ್ಥ್ಯ ಹಿಂದೆ ಇರ್ತದ. ಸೊ ಅವಾಗ ಅದನ್ನ ಹೇಳಲಿಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕುಡ್ ಅನ್ನ ಬಳಸ್ತೀವಿ. ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದ ನೋಡ್ರಿ, ಸಿ ಕುಡ್ ಡ್ಯಾನ್ಸ್ ವೆಲ್ ವೆನ್ ಸಿ ವಾಸ್ ಯಂಗ್, ವೆನ್ ಸಿ ವಾಸ್ ಯಂಗ್. ನೋಡ್ರಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ವೆನ್ ಸಿ ವಾಸ್ ಯಂಗ್ ಅಂದ್ರೆ ಅವಳು ಚಿಕ್ಕವಳಿದ್ದಾಗ, ಅವಳು ಚಿಕ್ಕವಳಿದ್ದಾಗ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ಲು. ಬಟ್ ಇವಾಗ ಇಲ್ಲ, ಬಟ್ ಇವಾಗ ಚೆನ್ನಾಗಿ ನೃತ್ಯ ಮಾಡ್ತಾ ಇಲ್ಲ. ಆಕಿ ಸಣ್ಣಕ್ಕಿದ್ದಾಗ, ಚಿಕ್ಕವಳಿದ್ದಾಗ ಬಹಳ ಚಂದ ಡ್ಯಾನ್ಸ್ ಮಾಡ್ತಾ ಇದ್ಲು. ಬಟ್ ಇವಾಗ ಏನ್ ಮಾಡ್ತಾ ಇಲ್ಲ, ಅವಳು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿ. ಬಟ್ ಚಿಕ್ಕವಳಿದ್ದಾಗ ಅವಳ ಹಿಂದಿನ ಸಾಮರ್ಥ್ಯ ಹೇಳ್ತಾ ಇದೆ, ಸಣ್ಣಕ್ಕಿದ್ದಾಗ ಬಹಳ ಚಂದ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂತ ಹೇಳಂಗಿಲ್ಲ. ಸೊ ಈ ರೀತಿಯಾಗಿ ಹೇಳುವಂತ ಸಂದರ್ಭ ಇದ್ರೆ ಕುಡ್ ಬಳಸಿ ಹೇಳ್ಬೇಕು. ಫಾಸ್ಟ್ ಎಬಿಲಿಟಿಯನ್ನು ಹೇಳೋದಿದ್ರೆ ಸಿ ಕುಡ್ ಡ್ಯಾನ್ಸ್ ವೆಲ್ ವೆನ್ ಸಿ ವಾಸ್ ಯಂಗ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಕುಡ್ ಅನ್ನ ನಾವು ಪೊಲೈಟ್ ರಿಕ್ವೆಸ್ಟ್ ಗೆ ಬಳಸ್ತೀವಿ. ನಾ ಹೇಳಿದ್ನೆ ನೋಡಿ ಆಗಲೇ, ಪೊಲೈಟ್ ರಿಕ್ವೆಸ್ಟ್ ಬಹಳ ಚೆನ್ನಾಗಿ ಇದನ್ನ ಕೇಳಿ ನಾವು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಬಹುದು. ಕುಡ್ ಯು ಹೆಲ್ಪ್ ಮೀ ಅಂತ ಹೇಳಿ. ಸೊ ಯಾರಾದ್ರೂ ಈ ರೀತಿ ಕೇಳಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಕುಡ್ ಯು ಹೆಲ್ಪ್ ಮೀ ಅಂತ ಕೇಳಿದ್ರೆ ಅಂದ್ರೆ ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ ಅಂತ ಹೇಳಿ ಪೊಲೈಟ್ ರಿಕ್ವೆಸ್ಟ್ ಈ ರೀತಿಯಾಗಿ ಕೇಳ್ಬಹುದು. ನಾವು ಕುಡ್ ಬಳಸಿದೀವಿ, ಕ್ವಶನ್ ಇದೆಯಲ್ಲ. ಸೊ ಹೀಗಾಗಿ ಆಕ್ಸಿಲರಿ ವರ್ಬ್ ಏನಾಗಿದೆ ಮುಂಚೆ ಬಂದಿರ್ತದ, ಸಬ್ಜೆಕ್ಟಿನ ಮುಂಚೆ ಕ್ವಶನ್ ಇದ್ದಾಗ. ಸೊ ಕುಡ್ ಯು ಹೆಲ್ಪ್ ಮೀ, ಸೊ ಕ್ವಶನ್ ಮಾರ್ಕ್ ಇದೆ, ಇದು ಪ್ರಶ್ನೆ, ನನಗೆ ಸಹಾಯ ಮಾಡ್ತೀರಾ ಅಂತ. ಸೊ ನೀವು ಬೇರೆಯವ್ರಿಗೆ ಏನ್ ಮಾಡ್ತೀರಿ, ಪೊಲೈಟ್ ರಿಕ್ವೆಸ್ಟ್ ಅನ್ನ ಮಾಡಬಹುದು ಕುಡ್ ಅನ್ನ ಬಳಸ್ಕೊಂಡು. ಸೊ ನೆಕ್ಸ್ಟ್ ಒಂದು ಫಾಸ್ಟ್ ಎಬಿಲಿಟಿ, ಸೊ ಇನ್ನೊಂದು ಪೊಲೈಟ್ ರಿಕ್ವೆಸ್ಟ್. ನೆಕ್ಸ್ಟ್ ವೀಕ್ ಪಾಸಿಬಿಲಿಟಿ ಇರ್ತದ, ಸಾಧ್ಯತೆ ಬಹಳ ವೀಕ್ ಇರ್ತದ, ಅಂತ ಸಂದರ್ಭದೊಳಗ ನಾವು ಕುಡ್ ಬಳಸ್ತೀವಿ. ಇಟ್ ಕುಡ್ ಬಿ ಟ್ರೂ, ಅದು ಸತ್ಯವಾಗಿರಬಹುದು. ಪಾಸಿಬಿಲಿಟಿ ಇರ್ಬೋದು, ಇರದೇನೆ ಇರ್ಬೋದು, ಬಟ್ ಅದು ನಿಜ ಅನ್ನುವಂಥದ್ದು ಪಾಸಿಬಿಲಿಟಿ ಬಹಳ ಕಡಿಮೆ ಇರ್ತದ. ಸೊ ಕಡಿಮೆ ಇದ್ದಾಗ ನಾವು ಏನ್ ಬಳಸಬಹುದು, ಕುಡ್ ಬಳಸಿದ್ರೆ ರೈಟ್ ಆಗ್ತದೆ. ವೀಕ್ ಪಾಸಿಬಿಲಿಟಿ ಇದ್ದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕುಡ್ ಅನ್ನ ಬಳಸ್ತೀವಿ. ಇಟ್ ಕುಡ್ ಬಿ ಟ್ರೂ, ಅದು ಸತ್ಯವಾಗಿರಬಹುದು. ಸೊ ಇನ್ನೊಂದ್ಸಲ ನೋಡ್ರಿ, ಯಾವಾಗ ಬಳಸ್ತೀವಿ ಕುಡ್ ಅನ್ನ. ಫಾಸ್ಟ್ ಎಬಿಲಿಟಿ, ನಮ್ಮ ಹತ್ರ ಸಾಮರ್ಥ್ಯ ಇದ್ರ, ಬೇರೆ ವ್ಯಕ್ತಿ ಹತ್ರ ಇದ್ರ, ಸೊ ಅದನ್ನ ನಾವು ಕುಡ್ ಬಳಸಿ ಹೇಳ್ತೀವಿ. ಪೊಲೈಟ್ ರಿಕ್ವೆಸ್ಟ್, ಯಾರಿಗಾದ್ರೂ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು ಪೊಲೈಟ್ ಆಗಿ ಅಂದ್ರೆ ಕುಡ್ ಯೂಸ್ ಮಾಡಿದ್ರೆ ಅವ್ರು ಚೆನ್ನಾಗಿ ನಿಮ್ಗೆ ಹೆಲ್ಪ್ ಮಾಡುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ವೀಕ್ ಪಾಸಿಬಿಲಿಟಿ ಹೇಳುವಾಗ ಅದು ಸತ್ಯ ಇರ್ಬೋದು, ಸೊ ಅಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ನೀವು ಹೇಳಿರುವಂತ ಮಾತು, ಆ ಪಾಸಿಬಿಲಿಟಿ, ಆ ಸಾಧ್ಯತೆ ಬಹಳ ಕಡಿಮೆ ಇತ್ತು ಅಂತಂದ್ರೆ ನಾವು ಅವಾಗ ಕುಡ್ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಮೂರನೇ ಒಂದು ಆಕ್ಸಿಲರಿ ವರ್ಡ್ ಏನಿದೆ, ಮೇ ಅನ್ನುವಂಥದ್ದಿದೆ. ಸೊ ಈ ಮೇ ಅನ್ನುವಂಥದ್ದನ್ನ ನಾವ್ ಯಾವಾಗೆಲ್ಲ ಬಳಸ್ತೀವಿ ನೋಡ್ತಾ ಹೋಗೋಣ. ಫಾರ್ಮಲ್ ಪರ್ಮಿಷನ್ ಕೇಳುವಾಗ
ನಾ ಹೇಳಿದ್ನ ಪರ್ಮಿಷನ್ ಕೇಳುವಾಗ. ಸೊ ಅವಾಗಲೇ ನಾವು ಹೇಳಿದ್ವಿ ಕ್ಯಾನ್ ಬಳಸಿ ಪರ್ಮಿಷನ್ ಕೇಳಿದ್ವಿ, ಇನ್ಫಾರ್ಮಲ್ ಅಂತ ಹೇಳಿದೆ. ಸೊ ಆ ರೀತಿ ಕೇಳಬಾರ್ದು. ಸೊ ನೀವು ಆಫೀಸಿಯಲಿ ಆಗಿರ್ಬೋದು, ಅದ್ರ ಜೊತೆಗೆ ನೀವು ಪರೀಕ್ಷಾ ದೃಷ್ಟಿಯಿಂದ ಆಗಿರ್ಬೋದು, ನೀವು ಈ ರೀತಿಯಾಗಿ ಕೇಳಿದ್ರ ಮೇ ಜೊತೆಗೆ ನೀವು ಕೇಳಿದ್ರ, ಈ ಮೇ ಅನ್ನುವಂತ ಒಂದು ಮಾಡೆಲ್ ವರ್ಬನ್ನ ತೆಗೆದುಕೊಂಡು ನೀವೇನಾದ್ರೂ ಕೇಳಿದ್ರ ಅದು ರೈಟ್ ಆಗ್ತದ. ನಿಮ್ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ರೈಟ್ ಆಗ್ತದ. ಮೇ ಐ ಕಮ್ ಇನ್ ಅಂತ ಬಳಸಲಾಗಿದೆ. ಸೊ ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ, ಈ ರೀತಿಯಾಗಿ ಪರೀಕ್ಷಾ ದೃಷ್ಟಿಯಿಂದ. ಸೊ ಇದು ನಿಮ್ಗೆ ಸೂಟೇಬಲ್. ಫಾರ್ಮಲ್ ಪರ್ಮಿಷನ್ಗೆ ಮೇ ಹಚ್ಚಬೇಕು. ಸೊ ಮೇ ಎನ್ನುವಂಥದ್ದು ಸರಿ ಆಗ್ತದ. ಐ ಕಮ್ ಇನ್ ಅಂದ್ರೆ ನಾನು ಒಳಗೆ ಬರಬಹುದೇ. ಸೊ ಇದು ಕೂಡ ಬಹುದೇ ಅನ್ನುವಂತ ಒಂದು ಕನ್ನಡ ಮೀನಿಂಗ್ ಅನ್ನ ಕೊಡ್ತದ. ನೆಕ್ಸ್ಟ್ ನೋಡ್ರಿ, ಎರಡನೇದಾಗಿ ಪಾಸಿಬಿಲಿಟಿಗೆ 50-50 ಇರ್ತದ. ಪಾಸಿಬಿಲಿಟಿ 50-50 ಇರ್ತದ. ಅಂತ ಸಂದರ್ಭದಲ್ಲಿ 50-50 ಇದ್ದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಸೊ ಇದನ್ನ ಬಳಸ್ತೀವಿ. ಸಿ ಮೇ ಕಮ್ ಟುಮಾರೋ, ಅವಳು ನಾಳೆ ಬರಬಹುದು. ಬರಬಹುದು ಚಾನ್ಸ್ ಇದೆ, ಬರದೇ ಇರಬಹುದು ಚಾನ್ಸ್ ಇದೆ, ಬಟ್ ಫುಲ್ ವೀಕ್ ಇಲ್ಲ, 50-50 ಇದೆ. ಸೊ ಅಂತ ಸಂದರ್ಭದಲ್ಲಿ ನಾವು ಮೇನ ಬಳಸ್ತೀವಿ. ಓಕೆ, ಸಿ ಮೇ ಕಮ್ ಟುಮಾರೋ, ಅವಳು ನಾಳೆ ಬರಬಹುದು. ಈ ಪಾಸಿಬಿಲಿಟಿ ಇರ್ತದ, ಸಾಧ್ಯತೆ ಇರ್ತದ, ಬಟ್ ಹಾಫ್ ಚಾನ್ಸ್ ಇರ್ತದ. 50-50 ಇದ್ದಾಗ ಸೊ ಅಂತ ಸಂದರ್ಭದಲ್ಲಿ ನಾವು ಮೇ ಬಳಸಬೇಕು ಅನ್ನೋದು ನೆನಪಿಟ್ಕೊಂಡಿರಿ. ಓಕೆ, ಮೇನ ಎರಡು ಕಡೆ ಬಳಸ್ತೀವಿ. ಒಂದು ಫಾರ್ಮಲ್ ಪರ್ಮಿಷನ್ ಬಳಸ್ತೀವಿ. ಸೊ ಇದು ಕಂಪಲ್ಸರಿ, ಇದನ್ನ ಬರೀಲೇಬೇಕು, ನೀವು ನೆನಪಿಟ್ಕೊಳ್ಳೇಬೇಕು. ಪರೀಕ್ಷಾ ದೃಷ್ಟಿಯಿಂದನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಫಾರ್ಮಲ್ ಪರ್ಮಿಷನ್ ಅಂತ. ನೆಕ್ಸ್ಟ್ ಪಾಸಿಬಿಲಿಟಿ ಇರ್ತದ, ಸಾಧ್ಯತೆ, ಅದು 50% ಚಾನ್ಸ್ ಇರ್ತದ. ಅಂತ ಸಂದರ್ಭದೊಳಗ ನಾವು ಮೇನ ಬಳಸಬೇಕು ಅನ್ನುವಂಥದ್ದು. ಓಕೆ, ಎರಡು ಕಡೆ ನೆನಪಿಟ್ಕೊಂಡಿದ್ರಿ. ನೆಕ್ಸ್ಟ್ ನಾಲ್ಕನೇ ಒಂದು ಆಕ್ಸಿಲರಿ ವರ್ಡ್ ಏನಿದೆ ನೋಡಿ, ಸೊ ವರ್ಬ್ ಏನಿದೆಯಪ್ಪ ಅಂತಂದ್ರ ಮೈಟ್ ಅನ್ನುವಂಥದ್ದಿದೆ. ಸೊ ಮೈಟ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಲೆಸ್ ಪಾಸಿಬಿಲಿಟಿ ಅಂದ್ರೆ ಕಡಿಮೆ ಸಾಧ್ಯತೆ ಇದ್ದಾಗ ಅಂತ ಸಂದರ್ಭದಲ್ಲಿ ಬಳಸ್ತೀವಿ. ನಾವು ನೋಡಿದ್ರಿ ಇದ್ರ ಮೇಲ್ಗಡೆ ಏನ್ ಬಳಸಿದ್ರಿ, ಪಾಸಿಬಿಲಿಟಿ 50-50 ಇತ್ತು, ಬಟ್ ಇಲ್ಲಿ 50ಗಿಂತಾನು ಕಡಿಮೆ ಇರ್ತದ. ಮೈಟ್ ಬಳಸಿದ್ರಿ ಅಂತಂದ್ರ ಕಡಿಮೆ ಸಾಧ್ಯತೆ 50ಗಿಂತಾನು ಕಡಿಮೆ ಇರ್ತದ ಆ ಸಾಧ್ಯತೆ. ಸೊ ಇಟ್ ಮೈಟ್ ರೇನ್ ಟು ನೈಟ್ ಅಂದ್ರೆ ಇಂದು ರಾತ್ರಿ ಮಳೆ ಬರಬಹುದು, ಆದ್ರೆ ಖಚಿತ ಇಲ್ಲ. ಹೌದಾ, ಬಹುಶಃ ಹೇಳಿದ್ವಿ ಅಷ್ಟ. ಬರಬಹುದು ಅಂತ ಹೇಳಿದ್ವಿ, ಬಟ್ ಗ್ಯಾರಂಟಿ ಬರ್ತದ 50 ಚಾನ್ಸೂ ಇಲ್ಲ, ಬರಬಹುದು. ಸೊ ಮೋಡ್ ಆಗಿರ್ತದ, ಅದನ್ನ ನೋಡ್ಕೊಂಡು ಇಟ್ ಮೈಟ್ ರೈನ್ ಟು ನೈಟ್ ಅಂತ ಹೇಳ್ತೀವಿ. ಇಂದು ರಾತ್ರಿ ಮಳೆ ಬರಬಹುದು. ಸೊ ಲೆಸ್ ಪಾಸಿಬಿಲಿಟಿ, ಕಡಿಮೆ ಸಾಧ್ಯತೆ ಇದ್ದಾಗ, 50ಗಿಂತನೂ ಕೆಳಗಡೆ ಇದ್ದಾಗ ಸೊ ನಾವು ಮೈಟ್ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮಸ್ಟ್ ಅನ್ನುವಂಥದ್ದನ್ನು ನೋಡ್ರಿ. ಈ ಮಸ್ಟ್ ಅನ್ನುವಂಥ ಮಾಡೆಲ್ ವರ್ಬ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತಂದ್ರ ಸ್ಟ್ರಾಂಗ್ ಆಬ್ಲಿಗೇಷನ್ ಹೇಳುವಾಗ ಕಡ್ಡಾಯ ಇರ್ತದೆ, ಬೇರೆ ಏನೂ ಇರುದಿಲ್ಲ. ಡು ಆರ್ ಡೈ. ಸೊ ಇದನ್ನ ಮಾಡ್ಲೇಬೇಕು. ಕಡ್ಡಾಯ ಅನ್ನುವಂತ ಸಂದರ್ಭದೊಳಗ ನಾವು ಮಸ್ಟ್ ಬಳಸ್ತೀವಿ. ಸೊ ಯಾವ ರೀತಿಯಾಗಿರ್ತಕ್ಕಂತಹ ಸಂದರ್ಭ ಬರ್ತದ ನೋಡ್ರಿ. ಯು ಮಸ್ಟ್ ವಿಯರ್ ಹೆಲ್ಮೆಟ್. ಯು ಮಸ್ಟ್ ವಿಯರ್ ಹೆಲ್ಮೆಟ್ ಅಂತಂದ್ರೆ ನೀವು ಹೆಲ್ಮೆಟ್ ಧರಿಸಲೇಬೇಕು. ಮಸ್ಟ್, ಬೇರೆ ಆಪ್ಷನ್ಸ್ ಇಲ್ಲ. ಧರಿಸಿಲ್ಲ ಅಂದ್ರೆ ಏನ್ ಮಾಡ್ತಾರ, ನಡೀತದನ್ನ ನಡೆಯಂಗಿಲ್ಲ. ಸೊ ನಡೀತದ್ರಿ ಅನ್ಬೋದು ನೀವು. ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಪೊಲೀಸರು ಹಿಡಿದು ಫೈನ್ ಕಟ್ತಿರ್ತಾರಲ್ಲ, ನೋಡಿರಿಲ್ಲ. ಸೊ ಈ ಒಂದು ಕಾರಣಕ್ಕ ನಾವು ಮಸ್ಟ್, ಇದು ಮಸ್ಟ್ ಅಂಡ್ ಶುಡ್ ಅಂತಿರಲ್ಲ, ಮಸ್ಟ್ ಅನ್ನುವಂಥದ್ದು ಕಡ್ಡಾಯ. ಹೆಲ್ಮೆಟ್ ಧರಿಸಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ನಡೆಯಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಕೋಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಫೈನ್ ಕಟ್ತಾರೆ ನಿಮ್ಗೆ ಪೊಲೀಸರು. ಹೌದಾ. ಸೊ ಹೀಗಾಗಿ ನೀವೇನಾಗ್ತದಪ್ಪ ಅಂತಂದ್ರೆ ಫೈನ್ ಕಟ್ಬೇಕಾಗ್ತದ. ಆ ವಿಚಾರಕ್ಕಾಗಿ ಹೆಲ್ಮೆಟ್ ಕಡ್ಡಾಯ. ಯು ಮಸ್ಟ್ ವಿಯರ್ ಹೆಲ್ಮೆಟ್. ಆಮೇಲೆ ಆ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಪ್ರಾಣಗಳು ಹೋಗುವಂತ ಚಾನ್ಸ್ ಇರ್ತದ. ಆ ಕಾರಣಕ್ಕಾಗಿ ಆದ್ರೂ ಕೂಡ ನಾವು ಹೆಲ್ಮೆಟ್ ಅನ್ನ ಧರಿಸಲೇಬೇಕು ಅನ್ನುವಂಥದ್ದು. ಸೊ ಇಂಥ ಒಂದು ಸಂದರ್ಭಗಳನ್ನ ಸೊ ಸ್ಟ್ರಾಂಗ್ ಆಬ್ಲಿಗೇಷನ್ ಹೇಳುವಾಗ ಮಸ್ಟ್ ಬಳಸಬೇಕು, ಬೇರೆ ಚಾಯ್ಸ್ ಇರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಎರಡನೇದು ಸ್ಟ್ರಾಂಗ್ ಪಾಸಿಬಿಲಿಟಿ ಇರ್ತದೆ, ಗ್ಯಾರಂಟಿ 100ಕ್ಕೆ 100 ಆಗ್ತದ ಅಂತ ಇರ್ತಿರಲ್ಲ, ಅಂತ ಒಂದು ಸಂದರ್ಭದೊಳಗೆ ಇದು ಹೇಳ್ಬೇಕು. ಏನಪ್ಪಾ ಅಂತಂದ್ರ ಸಿ ಮಸ್ಟ್ ಬಿ ಟೈರ್ಡ್. ಅವಳು ತುಂಬಾ ದಣದಿರ್ಬೇಕು. ಅವಳು ನೋಡಿದ್ರೆ ಗೊತ್ತಾಗ್ಬಿಡ್ತದ. ಸೊ ಕುಂದ್ರಾಕ್ ಆಗುದಿಲ್ಲ, ಮಲ್ಕೊಂಡಿರ್ತಾಳ, ಚಂತನ ದುಡ್ಡು ಬಂದಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಿರ್ತದ. ಸೊ ನೋಡಿದ್ರೆ ಅರ್ಥ ಆಗ್ತದ ಆ ವ್ಯಕ್ತಿಯ ಒಂದು ಫಿಸಿಕಲ್ ಆಗಿ ನೋಡಿದ್ರೆ. ಸೊ ಅವಳಲ್ಲಿ ಇರ್ತಕ್ಕಂಥ ಒಂದು ದಣಿವು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದ. ಸೊ ಅವಾಗ ಸಿ ಮಸ್ಟ್ ಬಿ ಟೈರ್ಡ್, ಅವಳದ್ದು ತುಂಬಾ ದಣದಿರ್ಬೇಕು ಅಂತ ಸೊ ನಿಮ್ಗೆ ಅರ್ಥ ಆಗ್ತದ. ಅಂದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾಸಿಬಿಲಿಟಿ ಇದ್ದಾಗ ನೀವು ಇದನ್ನ ಬಳಸಬೇಕು. ಒಂದು ಸ್ಟ್ರಾಂಗ್ ಪಾಸಿಬಿಲಿಟಿ ಬಳಸಬೇಕು, ಇನ್ನೊಂದು ಸ್ಟ್ರಾಂಗ್ ಆಬ್ಲಿಗೇಷನ್ ಕಡ್ಡಾಯ. ಬೇರೆ ಆಪ್ಷನ್ಸ್ ಇಲ್ಲ, ಮಸ್ಟ್ ಬಳಸಿದ್ರೆ ಆ ವಾಕ್ಯದೊಳಗ ಅದು ಕಡ್ಡಾಯ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದು ನೋಡ್ರಿ, ಸಾರಿ ಆರನೇದು
ಆರನೇ ಒಂದು ಮಾಡೆಲ್ ವರ್ಬ್ ಬಂದು ಹ್ಯಾವ್ ಟು ಅನ್ನುವಂಥದ್ದು. ಈ ಹ್ಯಾವ್ ಟು ಅಂತಂದ್ರ ಇದು ಎಕ್ಸ್ಟರ್ನಲ್ ಆಬ್ಲಿಗೇಷನ್ ಅಂದ್ರೆ ಹೊರಗಿನ ನಿಯಮಗಳ ಬಗ್ಗೆ ಇದು ಹೇಳ್ತದ. ಓಕೆ, ಹ್ಯಾವ್ ಟು ಅನ್ನ ಬಳಸ್ತೀವಿ. ಐ ಹ್ಯಾವ್ ಟು ಗೋ ಟು ಸ್ಕೂಲ್, ಇಲ್ಲಿ ಹ್ಯಾವ್ ಟು ಬಂತಲ್ಲ, ಮತ್ತೆ ಇಲ್ಲಿ ವರ್ಬಿಗ್ ಟು ಹಚ್ಬೇಡ್ರಿ ಅಂತ ಹೇಳಿದ್ವಿ, ಇಲ್ಲಿ ಟು ಬಂತಲ್ಲ. ಹ್ಯಾವ್ ಟು ಅನ್ನುವಂಥದ್ದ ಏನಾಗ್ತದೆ, ಇದು ಈ ರೀತಿ ಬಂದಿತ್ತಂತ ತಿಳ್ಕೊಂಡ್ಬಿಡ್ರಿ. ಹ್ಯಾವ್ ಜೊತೆಗೆ ಟು ಬಂದಿತ್ತಂದ್ರ ಅದು ಮಾಡೆಲ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅಂತ ತಿಳ್ಕೊಂಡ್ಬಿಡ್ರಿ. ಸೊ ಹ್ಯಾವ್ ಟು ಅನ್ನುವಂಥದ್ದು ಏನಾಗ್ತದೆ, ಇಲ್ಲಿ ಮಾಡೆಲ್ ವರ್ಬ್ ಆಗ್ತದ. ಅದಾದ್ಮೇಲೆ ಗೋ ಅನ್ನುವಂಥದ್ದು, ಸೊ ಇದು ಬೇಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ವರ್ಬು. ಐ ಹ್ಯಾವ್ ಟು ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗಲೇಬೇಕು, ನಾನು ಶಾಲೆಗೆ ಹೋಗಲೇಬೇಕು, ಕಂಪಲ್ಸರಿ ಅಂತ ಸಂದರ್ಭದಲ್ಲಿ. ಸೊ ಎಕ್ಸ್ಟರ್ನಲ್ ಅಬ್ಲಿಗೇಷನ್ ಇದ್ದಾಗ ನಾವೇನ್ ಬಳಸ್ತೀವಿ, ಹ್ಯಾವ್ ಟು ಬಳಸ್ತೀವಿ. ನೀವು ಇಲ್ಲಿ ನೋಡ್ಬೋದು ಮಸ್ಟಿಕ್ ಮತ್ತು ಹ್ಯಾವ್ ಟು ಏನು ಡಿಫ್ರೆನ್ಸ್ ಅಂತಂದ್ರ, ಮಸ್ಟ್ ಅನ್ನ ಇಂಟರ್ನಲ್ ಫೀಲಿಂಗ್ ಬಳಸ್ತೀವಿ. ಸೊ ನಾವು ಹ್ಯಾವ್ ಟು ಅನ್ನ ಯಾವಾಗ ಬಳಸ್ತೀವಿ, ಎಕ್ಸ್ಟರ್ನಲ್ ಆಬ್ಲಿಗೇಷನ್ ಬಳಸ್ತೀವಿ ಅಂತ ಹೇಳಿದೆ. ಸೊ ಹ್ಯಾವ್ ಟು ಅನ್ನ ರೂಲ್ ಇದ್ರ, ಲಾ ಇದ್ರ, ಸೊ ಅಂತ ಸಂದರ್ಭಕ್ಕೆ ನಾವು ಬಳಸ್ತೀವಿ. ಹ್ಯಾವ್ ಟು ಅನ್ನ ಬಳಸುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಸೊ ಮಸ್ಟ್ ಬಳಸಿದ್ರ ಬೇರೆ ಆಪ್ಷನ್ಸ್ ಇಲ್ಲ. ಸೊ ನಾವು ಯಾವುದೋ ಒಂದು ರೂಲ್ ಬಗ್ಗೆ, ಲಾ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಹ್ಯಾವ್ ಟು ಅನ್ನ ಬಳಸಿ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಶುಡ್ ಅನ್ನುವಂಥದ್ದು, ಇದು ಕೂಡ ಬೇಕು ಅನ್ನುವಂಥದ್ದನ್ನೇ ಮೀನಿಂಗ್ ಕೊಡ್ತದೆ ನಿಮ್ಗೆ. ಶುಡ್ ಅನ್ನುವಂತ ಒಂದು ಮಾಡೆಲ್ ವರ್ಬ್. ಸೊ ಅಡ್ವೈಸ್ ಹೇಳಲಿಕ್ಕೆ ಶುಡ್ ಬಳಸ್ತೀವಿ, ಸಲಹೆ ಕೊಡ್ತೀವಿ ಶುಡ್ ಅನ್ನ ಬಳಸ್ಕೊಂಡು. ಸೊ ಯಾವ ರೀತಿಯಾಗಿ ಕೊಡ್ತೀವಿ ನೋಡ್ರಿ, ಶುಡ್ ಬಳಸ್ಕೊಂಡು. ಯು ಶುಡ್ ಸ್ಟಡಿ ಹಾರ್ಡ್, ನೀನು ಅಥವಾ ನೀವು ಕಷ್ಟಪಟ್ಟು ಓದಲೇಬೇಕು, ನೀವು ಕಷ್ಟಪಟ್ಟು ಓದಲೇಬೇಕು. ಯು ಶುಡ್ ಸ್ಟಡಿ ಹಾರ್ಡ್, ಸಲಹೆ ಕೊಡ್ತೀವಿ ಜಸ್ಟ್ ಯು ಶುಡ್ ಸ್ಟಡಿ ಹಾರ್ಡ್ ಅಂತ. ಬೈ ಚಾನ್ಸ್ ಈ ಶುಡ್ ಜಾಗಕ್ಕೆ ನೀವೇನಾದ್ರು ಮಸ್ಟ್ ಬಳಸಿದ್ರೆ ಅಂದ್ರೆ ಯು ಮಸ್ಟ್ ಸ್ಟಡಿ ಹಾರ್ಡ್ ಅಂದ್ರೆ ಬೇರೆ ಆಪ್ಷನ್ಸ್ ಇಲ್ಲ, ಓದಬೇಕ. ಅಂತ ಸಂದರ್ಭ ಇದ್ರೆ ಮಸ್ಟ್ ಬಳಸ್ರಿ. ಜಸ್ಟ್ ಫಾರ್ ಒಬ್ಬರಿಗೆ ಯಾರಿಗೋ ಸಲಹೆ ಕೊಡ್ತಿದ್ರಿ ಅಂತಂದ್ರ ಯು ಶುಡ್ ಸ್ಟಡಿ ಹಾರ್ಡ್, ನೀವು ಕಷ್ಟಪಟ್ಟು ಓದಲೇಬೇಕು ಅಂದ್ರೆ ನಿಮ್ಗೆ ಜಾಬ್ ಸಿಗ್ತದ ಅನ್ನುವಂಥದ್ದು. ನೆಕ್ಸ್ಟ್ ಮಾರಲ್ ಡ್ಯೂಟಿಗೆ ಬಳಸ್ತೀವಿ. ಶುಡ್ ಅನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಮಾರಲ್ ಡ್ಯೂಟಿಗೆ ಬಳಸ್ತೀವಿ, ಇದು ಒಂದು. ಸೊ ಎರಡನೇದು ಮಾರಲ್ ಡ್ಯೂಟಿಗೆ ಬಳಸ್ತೀವಿ ಯಾವಾಗ ಅಂದ್ರೆ ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್, ಇದು ನೈತಿಕವಾಗಿರ್ತಕ್ಕಂಥ ಒಂದು ಕರ್ತವ್ಯ, ನಾವು ಹಿರಿಯರನ್ನ ಗೌರವಿಸಬೇಕು. ಹೌದಾ, ಇಂಥ ಸಂದರ್ಭದಲ್ಲಿ ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಮಾರಲ್ ಡ್ಯೂಟಿಗೆ ಶುಡ್ ಅನ್ನ ಬಳಸಬೇಕು ಅನ್ನುವಂಥದ್ದು ನೆನಪಿಟ್ಕೊಂಡಿರಿ. ಮಾರಲ್ ಡ್ಯೂಟಿ, ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್, ನಾವು ಹಿರಿಯರನ್ನ ಗೌರವಿಸಬೇಕು ಅಂತ ಸಂದರ್ಭದಲ್ಲಿ ಶುಡ್ ಬಳಸಬೇಕು. ಓಕೆ, ನೆಕ್ಸ್ಟ್ ಆಟ್ ಟು. ಸೊ ಆಟ್ ಟು ಅನ್ನುವಂಥದ್ದು ಕೂಡ ಬೇಕು ಅನ್ನುವಂಥ ಮೀನಿಂಗ್ ಬರ್ತದ. ಸೊ ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಇದನ್ನು ಕೂಡ ಮಾರಲ್ ಡ್ಯೂಟಿಗೆ ಬಳಸ್ತೀವಿ, ಆಟ್ ಟು ಅನ್ನು ಕೂಡ. ಸೊ ವಿ ಆಟ್ ಟು ದ ಹೆಲ್ಪ್ ದ ಫೂರ್, ನಾವು ಬಡವರಿಗೆ ಸಹಾಯ ಮಾಡಬೇಕು, ಇದು ಸುಡ್ಗೆ ಸಮಾನಾರ್ಥಕ ಹೇಳಲಾಗಿದೆ. ಸುಡ್ನು ಕೂಡ ಮಾರಲ್ ಡ್ಯೂಟಿಗೆ ಬಳಸ್ತೀವಿ, ಆಟುನು ಕೂಡ ಮಾರಲ್ ಡ್ಯೂಟಿಗೆ ಬಳಸ್ತೀವಿ. ಸೊ ಇದು ಸುಡ್ಗೆ ಸಮಾನಾರ್ಥಕವಾಗಿರುವಂತದ್ದು. ಸೊ ಮಾರಲ್ ಡ್ಯೂಟಿ ಇದ್ರ ನೀವು ಆಟು ಅನ್ನ ಹಚ್ಚಿ ಹೇಳಿದ್ರೆ ಸೊ ಸರಿ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ ವಿಲ್ ಅನ್ನುವಂಥದ್ದು, 9ನೇ ಒಂದು ಮಾಡೆಲ್ ವರ್ಬು ವಿಲ್. ವಿಲ್ ಅನ್ನುವಂಥದ್ದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಫ್ಯೂಚರ್ ಬಗ್ಗೆ ಹೇಳುವಾಗ, ಭವಿಷ್ಯದ ವಿಷಯದ ಬಗ್ಗೆ ಮಾತನಾಡುವಾಗ ಹೇಳುವಾಗ ನಾವು ವಿಲ್ ಅನ್ನ ಬಳಸ್ತೀವಿ. ಯಾವ ರೀತಿಯಾಗಿ ಇರ್ತದ ಅಂತಂದ್ರ ಐ ವಿಲ್ ಕಮ್ ಟುಮಾರೋ, ನಾನು ನಾಳೆ ಬರ್ತೇನೆ. ಸೊ ಇವತ್ತು ಊರಲ್ಲಿದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳ್ತೀವಲ್ಲ, ನಾಳೆ ಬಗ್ಗೆ ಹೇಳ್ತೀವಿ ಬಟ್ ಇವತ್ತು ಬರ್ತಾ ಇಲ್ಲ. ಫ್ಯೂಚರ್ ಬಗ್ಗೆ ಹೇಳುವಾಗ ನಾವು ವಿಲ್ ಅನ್ನ ಬಳಸ್ತೀವಿ, ವಿಲ್ ಬಳಸ್ಕೊಂಡು ಹೇಳ್ತೀವಿ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲೂ ಕೂಡ ಇದೇ ಒಂದು ಸ್ಟ್ರಕ್ಚರ್ ನಿಮ್ಗೆ ಇದು ಆಗ್ತದೆ, ಇದೇ ಸ್ಟ್ರಕ್ಚರ್ ನಲ್ಲಿ ನಾವು ಹೇಳ್ತೀವಿ ಅನ್ನುವಂಥದ್ದು. ಐ ವಿಲ್ ಕಮ್ ಟುಮಾರೋ, ನಾನು ನಾಳೆ ಬರುತ್ತೇನೆ. ಸೊ ನೆಕ್ಸ್ಟ್ ಯಾವಾಗ ಬಳಸ್ತೀವಿ ಅಪ್ಪ ಅಂತಂದ್ರ ಪ್ರಾಮಿಸ್ ಮಾಡುವಾಗ ವಿಲ್ ಬಳಸ್ತೀವಿ. ಹೆಂಗ, ಐ ವಿಲ್ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡ್ತೀನಿ. ಸೊ ನಾನು ನಿನಗೆ ಸಹಾಯ ಮಾಡ್ತೀನಿ, ಸೊ ಇವಾಗಲ್ಲ ಬಟ್ ಮಾಡ್ತೀನಿ, ಬಟ್ ಇದು ಪ್ರಾಮಿಸ್ ಮಾಡ್ತೀವಲ್ಲ, ನಾನು ಮುಂದೆ ನಿನಗೆ ಸಹಾಯ ಮಾಡ್ತೀನಿ, ನನಗೆ ಇದನ್ನ ಹೆಲ್ಪ್ ಮಾಡು, ನಿನಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ನಿನಗೂ ಕೂಡ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿ ಐ ವಿಲ್ ಹೆಲ್ಪ್ ಯು ಅಂತ ಹೇಳ್ತೀರಲ್ಲ. ಸೊ ಇಂಥ ಸಂದರ್ಭದೊಳಗ ಏನ್ ಮಾಡ್ತೀವಿ, ಪ್ರಾಮಿಸ್ ಮಾಡುವಾಗ ನಾವು ವಿಲ್ ಅನ್ನ ಬಳಸ್ಕೊಂಡು ಪ್ರಾಮಿಸ್ ಮಾಡಬಹುದು. ಓಕೆ, ಒಂದು ಫ್ಯೂಚರ್ ಬಗ್ಗೆ ಹೇಳುವಾಗ, ಇನ್ನೊಂದು ಪ್ರಾಮಿಸ್ ಮಾಡುವಾಗ ನಾವು ವಿಲ್ ಬಳಸ್ಕೊಂಡು ಹೇಳ್ತೀವಿ. ವಿಲ್ ಎರಡು ಕಡೆ ಬರ್ತದೆ, ನೆನ್ಪಿಟ್ಕೊಂಡಿರ್ರಿ. ನೆಕ್ಸ್ಟ್ 10ನೇದಾಗಿ ವುಡ್ ಅನ್ನುವಂಥದ್ದು. ಈ ವುಡ್ ಅನ್ನುವಂತಹ ಒಂದು ಮಾಡೆಲ್ ವರ್ಬ್ ಅನ್ನು ಯಾವಾಗ ಬಳಸ್ತೀವಿ ಅಂತಂದ್ರ ಪೊಲೈಟ್ ರಿಕ್ವೆಸ್ಟ್ ಬಳಸ್ತೀವಿ. ಪೊಲೈಟ್ ರಿಕ್ವೆಸ್ಟ್
ಹೌದಾ. ಈ ವುಡ್ ಬಳಸ್ಕೊಂಡು ನೀವೇನಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೆಂಗ, ವುಡ್ ಯು ಓಪನ್ ದ ಡೋರ್, ದಯವಿಟ್ಟು ಬಾಗಿಲು ತೆರೆಯುವಿರಾ. ಸೊ ವುಡ್ ಬಹಳ ಫೊಲೈಟ್ ಆಗಿ ಕೇಳ್ತದೆ, ಬಹಳ ವಿನಮ್ರವಾಗಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಆಗ್ತದೆ. ಸೊ ಈ ವುಡ್ ಬಳಸಿದ್ರೆ ಬಹಳ ಚೆನ್ನಾಗಿರ್ತದೆ. ವುಡ್ ಯು ಓಪನ್ ದ ಡೋರ್ ಅಂತಂದ್ರೆ ದಯವಿಟ್ಟು ಬಾಗಿಲು ತೆರೆಯುವಿರಾ ಅಂತ ಕನ್ನಡ ಮೀನಿಂಗ್ ಬರ್ತದೆ. ಸೊ ನೀವು ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರೆ, ಫೊಲೈಟ್ ರಿಕ್ವೆಸ್ಟ್ ಬೇಕಾಗಿತ್ತು ಅಂದ್ರೆ ವುಡ್ ಬಳಸ್ಕೊಳ್ರಿ. ಸೊ ಇದು ಸೂಟೇಬಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಫಾಸ್ಟ್ ಹ್ಯಾಬಿಟ್ ಹೇಳಲಿಕ್ಕೆ ಬಳಸ್ತೀವಿ. ಸೊ ಫಾಸ್ಟ್ ಹ್ಯಾಬಿಟ್ ಹೇಳಲಿಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವುಡ್ ಅನ್ನ ಬಳಸ್ತೀವಿ. ವೆನ್ ಐ ವಾಸ್ ಚೈಲ್ಡ್, ವೆನ್ ಐ ವಾಸ್ ಚೈಲ್ಡ್ ಅಂದ್ರೆ ನಾನು ಚಿಕ್ಕವನಾಗಿದ್ದಾಗ. ಐ ವುಡ್ ಪ್ಲೇ ಕ್ರಿಕೆಟ್, ನಾನು ಏನ್ ಮಾಡ್ತಾ ಇದ್ದೆ, ಕ್ರಿಕೆಟ್ ಅನ್ನ ಆಡ್ತಾ ಇದ್ದೆ. ವುಡ್ ಪ್ಲೇ. ಓಕೆ, ನನ್ನ ಫಾಸ್ಟ್ ಹ್ಯಾಬಿಟ್ ಅನ್ನ, ಈ ಸಣ್ಣವಿದ್ದಾಗ ನಾ ಕ್ರಿಕೆಟ್ ಆಡ್ತಾ ಇದ್ದೆ ಅಂತ ಹೇಳ್ತೀವಲ್ಲ, ಸೊ ಈ ಫಾಸ್ಟ್ ಹ್ಯಾಬಿಟ್. ಬಟ್ ಇವಾಗಿಲ್ಲ, ನಾ ಚಿಕ್ಕವನಾದ ಕ್ರಿಕೆಟ್ ಆಡ್ತಾ ಇದ್ದೆ, ಆದ್ರೆ ಈಗಿಲ್ಲ. ಅಂದ್ರೆ ಫಾಸ್ಟ್ ಹ್ಯಾಬಿಟ್ ಅನ್ನು ಹೇಳ್ಬೇಕಾದ್ರೆ ನೀವೇನ್ ಮಾಡ್ಬೋದು, ಸೊ ಅದನ್ನ ವುಡ್ ಮೂಲಕ, ವುಡ್ ಅನ್ನುವಂತ ಒಂದು ಮಾಡೆಲ್ ವರ್ಬ್ಸ್ ಅನ್ನ ತೆಗೆದುಕೊಂಡು ಹೇಳ್ಬೇಕು. ಸೊ ವುಡ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಒಂದು ಫೊಲೈಟ್ ರಿಕ್ವೆಸ್ಟ್ ಬಳಸ್ತೀವಿ, ಇನ್ನೊಂದು ಫಾಸ್ಟ್ ಹ್ಯಾಬಿಟ್ ಬಳಸ್ತೀವಿ, ನೆನಪಿಟ್ಕೊಂಡಿರ್ರಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ಸ್, ಮುಖ್ಯ ನಿಯಮಗಳನ್ನ ನೋಡೋದಾದ್ರೆ ನಾವಿಲ್ಲಿ ಮಾಡೆಲ್ ನಂತರ ನೋಡ್ರಿ, ಫಸ್ಟ್ ಒಂದು ರೂಲ್ ಬಂದು ಮಾಡೆಲ್ ವರ್ಬ್ ಹಚ್ತೀರಿ, ಮಾಡೆಲ್ ಬಂದ ತಕ್ಷಣ ಟು ಬರೋದಿಲ್ಲ. ಸೊ ಇದು ರಾಂಗ್. ಓಕೆ, ಇಲ್ಲಿ ನೋಡ್ರಿ, ಹಿ ಕ್ಯಾನ್ ಟು ಸ್ವಿಮ್ ಅಂತ ಮಾಡಿದ್ರೆ ರಾಂಗ್. ಇದು ಇಲ್ಲಿ ಮಾಡೆಲ್ ವರ್ಬ್ ಅದ, ಹೌದಾ. ಇಲ್ಲಿ ಏನದ, ಸ್ವಿಮ್ ಅನ್ನುವಂಥದ್ದು ವರ್ಬ್ ಒನ್ ಅದ ಬೇಸ್ ಫಾರ್ಮ್ ಅಲ್ಲಿ. ಸೊ ಈ ಟೂ ಅನ್ನ ಮಧ್ಯ ಬಳಸಿದೀವಿ ಅಪ್ಪ ಅಂತಂದ್ರೆ ಇದು ರಾಂಗ್ ಯೂಸೇಜ್. ಇದು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಈ ಸ್ಟ್ರಕ್ಚರ್ ಇಲ್ಲ, ಈ ರೀತಿ ಫಾರ್ಮ್ ಸೆಂಟೆನ್ಸ್ ಗಳು ಫಾರ್ಮ್ ಆಗೋದಿಲ್ಲ. ಓಕೆ, ಇದು ನೆನಪಿಟ್ಕೊಂಡಿರಿ, ಒಂದನೇ ರೂಲ್ ಇದು. ನೆಕ್ಸ್ಟ್ ಎರಡನೇದಾಗಿ ಏನಪ್ಪಾ ಅಂತಂದ್ರ ಮಾಡೆಲ್ ವರ್ಬ್ಗ ಎಸ್ ಸೇರೋದಿಲ್ಲ, ಯಾವತ್ತು ಎಸ್ ಸೇರ್ಸಕ್ ಹೋಗ್ಬೇಡ್ರಿ. ಹೆಂಗ ಅಂತಂದ್ರ ಇಲ್ಲಿ ಅದ ನೋಡು, ಸಿ ಕ್ಯಾನ್ಸ್ ಸಿಂಗ್. ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಥರ್ಡ್ ಪರ್ಸನ್ ಈ ಸೀಟ್ ಸಬ್ಜೆಕ್ಟ್ ಜಾಗದಾಗ ಬಂದಿದ್ರೆ ಏನ್ ಮಾಡ್ತೀವಪ್ಪ ಅಂತಂದ್ರ ವರ್ಬಿಗೆ ಎಸ್, ಸಿಂಗ್ಸ್, ಈ ರೀತಿಯಾಗಿ ರೈಟ್ ಇದ್ರೆ ರೈಟ್ಸ್, ಸ್ವಿಮ್ ಇದ್ರೆ ಸ್ವಿಮ್ಸ್ ಹಚ್ತಿರ್ತೀವಿ. ಬಟ್ ನೀವೇನಾದ್ರೂ ಇಲ್ಲಿ ಕ್ಯಾನ್ ಅದ, ಇದಕ್ಕೆ ನಾವ್ ಎಸ್ ಹಚ್ಚಿವಲ್ಲ ಇಲ್ಲಿ, ಸೊ ಈ ರೀತಿ ಎಸ್ ಕ್ಯಾನ್ಸ್ ಅಂತ ಮಾಡಿದ್ರ ಸೊ ಮಾಡೆಲ್ಸ್ಗೆ ಯಾವತ್ತು ಎಸ್ ಸೇರೋದಿಲ್ಲ, ಎಸ್ ಅನ್ನ ಹಚ್ಚಾಕ್ ಹೋಗ್ಬೇಡ್ರಿ, ಇದು ರಾಂಗ್ ಯೂಸೇಜ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸಿ ಕ್ಯಾನ್ ಸಿಂಗ್ ಅಂತ ಇದೆಲ್ಲ, ಸೊ ಇದು ರೈಟ್, ಈ ರೀತಿಯಾಗಿ ಬಳಸಬೇಕು. ಇನ್ನು ಮೂರನೇದು ಇದರ ನೆಗೆಟಿವ್ ಫಾರ್ಮ್ ಹೆಂಗಿರ್ತದ, ಈ ರೂಲು ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ನಿಮ್ ಇದ್ರೊಳಗೆ ಬಂದಿತ್ತಂದ್ರೆ ನೆಗೆಟಿವ್ ಫಾರ್ಮ್ ಯಾವಾಗ್ಲೂ ಮಾಡೆಲ್ ವರ್ಬ್ ಇರ್ತದ ಪ್ಲಸ್ ನಾಟ್ ಬಳಸ್ಬೇಕು. ಕ್ಯಾನಾಟ್ ಅಂತಾರ ಬಳಸ್ಬೇಕು, ಕಾಂಟ್ ಅಂತಾರ ಬಳಸ್ಬೇಕು. ಶುಡ್ ನಾಟ್ ಆರ್ ಶುಡ್ಂಟ್ ಈ ರೀತಿ ಬಳಸಿದ್ರೆ ನೆಗೆಟಿವ್ ಫಾರ್ಮ್ ಸರಿಯಾಗಿರ್ತದ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಮಾಡೆಲ್ ವರ್ಬ್ಸ್ ಸೆಂಟೆನ್ಸ್ ಗೆ ವಿಶೇಷ ಅರ್ಥ ಕೊಡ್ತಾವ ಅಂತ ಹೇಳ್ಬೋದು. ನೀವ್ ಏನಾರ ಮಾಡೆಲ್ ವರ್ಬ್ಸ್ ಸೆಂಟೆನ್ಸ್ ದಾಗ ಬಳಸ್ಕೊಂಡ್ರಿ ಅಂದ್ರ ಅವು ಸೆಂಟೆನ್ಸ್ ಏನ್ ಮಾಡ್ತಾವ, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸೊ ಮೀನಿಂಗ್ ಅನ್ನ ಕೊಡ್ತಾವ. ಆ ಕಾರಣಕ್ಕಾಗಿ ಅವುಗಳನ್ನ ಬಳಸಿ ಹೇಳುವಂಥದ್ದು ಬಹಳ ಸುಲಭ. ಓಕೆ, ನೆಕ್ಸ್ಟ್ ಸಾಮರ್ಥ್ಯ, ಅನುಮತಿ, ಸಲಹೆ, ಕಡ್ಡಾಯ, ಸಾಧ್ಯತೆ ಇತ್ಯಾದಿಯನ್ನ ಸೂಚಿಸಲು ನಾವು ಮಾಡೆಲ್ ವರ್ಬ್ಸ್ ಗಳನ್ನ ಬಳಸ್ತೀವಿ ಅನ್ನುವಂಥದ್ದು. ಸೊ ಅವುಗಳ ಹೇಳಿಕೆಗಳನ್ನು ಬಳಸಲೇಬೇಕು ಕಂಪಲ್ಸರಿ. ಇದು ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಎಲ್ಲಾ ಕಡೆನೂ ಕೂಡ ಇದು ನಮ್ಗೆ ಯೂಸ್ ಆಗುವಂಥದ್ದು. ಹೀಗಾಗಿ ಮಾಡೆಲ್ ವರ್ಬ್ಸ್ ಗಳ ಬಗ್ಗೆ ನೀವು ಸೊ ನಿಧಾನವಾಗಿ ಒಂದೊಂದಾಗಿ ತಿಳಿದುಕೊಳ್ತಾ ಬರ್ರಿ. ನೆಕ್ಸ್ಟ್ ನೆನಪಿಟ್ರಿ, ಇದು ಸ್ಟ್ರಕ್ಚರ್, ಇದು ಫಾರ್ಮುಲಾ, ಇದನ್ನ ನೆನಪಿಟ್ಕೊಂಡ್ಬಿಡ್ಬೇಕು ನಾವ್ ಯಾವಾಗ್ಲೂ. ಸೊ ಸಬ್ಜೆಕ್ಟ್ ಬರ್ತದ, ಮಾಡೆಲ್ ವರ್ಬ್ ಬರ್ತದ, ಪ್ಲಸ್ ವರ್ಬ್ ಒನ್ ಮುಖ್ಯ ಕ್ರಿಯಾಪದ ಬೇಸ್ ಫಾರ್ಮಲ್ ಇರ್ತದ. ಸೊ ಇದು ಬಂದು ಮಾಡೆಲ್ ವರ್ಬ್ಸ್ ನ ಒಂದು ಸ್ಟ್ರಕ್ಚರು. ಸೊ ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ಇದೇ ರೀತಿಯಾಗಿ ಇದು ಯೂಸ್ ಆಗ್ತದೆ, ಹೀಗಾಗಿ ನೆನಪಿಟ್ಕೊಂಡ್ಬಿಡ್ರಿ ಅಂತ ಹೇಳ್ತಾ, ಸೊ ಇದು ಪರೀಕ್ಷಾ ದೃಷ್ಟಿಯಲ್ಲೂ ಕೂಡ ಇದು ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಬೇರೆ ಕಡೆ ಎಲ್ಲೋ ಆಗಿರ್ಬೋದು, ಸೊ ಗ್ರಾಮರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆಕ್ಸಿಲರಿ ವರ್ಬ್ ಆಗಿರ್ಬೋದು, ಮಾಡೆಲ್ ವರ್ಬ್ಸ್ ಗಳ ಬಗ್ಗೆ ಆಗಿರ್ಬೋದು ಕ್ವಶನ್ಸ್ ಗಳು ನಿಮ್ಗೆ ಅರೈಸ್ ಆಗೇ ಆಗ್ತವ. ಸೊ ಹೀಗಾಗಿ ಈ ಒಂದು ವಿಡಿಯೋವನ್ನ ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ಬಹಳ ನಿಧಾನವಾಗಿ ತಿಳ್ಕೊಂಡು ಈ ನೋಟ್ಸ್ ಅನ್ನ ಸೊ ಬರೆದು ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ, ಬಹಳ ಸರಳವಾಗಿ ಅರ್ಥ ಆಗಿದ್ರೆ ನನ್ನ ಒಂದು ಚಾನಲ್ ಅನ್ನ ಸ್ಮಾಲ್ ಚೇಂಜ್ ಅನ್ನುವಂತ ಚಾನಲ್ ಅನ್ನ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಟಾಪಿಕ್ ನೊಂದಿಗೆ ಸಿಗೋಣ. ಸೊ ಎಲ್ಲರಿಗೂ ನಮಸ್ಕಾರ.